Welcome back to my class. I am Kalmesh Matkar. ಆಲ್ರೆಡಿ ನಾವು ಹಿಂದಿನ ಕ್ಲಾಸಲ್ಲಿ ದ ಗಿಫ್ಟ್ ಆಫ್ ದಿ ಮೆಸೈ ಲೆಸನ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಸೆವೆಂತ್ ಒನ್ ಪ್ಯಾರಾ ತನಕ ಬಂದಿದ್ವಿ. ಈಗ ಏಡ್ತ್ ಒನ್ ಪ್ಯಾರಾವನ್ನ ನೋಡ್ತಾ ಹೋಗೋಣ. ಡೆಲ್ಲಾ ಬೀಯಿಂಗ್ ಸ್ಲೆಂಡರ್ ಹ್ಯಾಡ್ ಮಾಸ್ಟರ್ಡ್ ದ ಆರ್ಟ್ ಎಸ್ಪೆಷಲಿ ಇನ್ ದ್ಯಾಟ್ ಪೇರ್ ಗ್ಲಾಸ್. ಆ ಪೇರ್ ಗ್ಲಾಸ್ ಅಲ್ಲಿ ಅವಳ ನೋಡ್ಕೊಳ್ಳುವುದು ಅದರಲ್ಲಿ ಆರ್ಟ್ ಅನ್ನ ಹೊಂದಿದ್ಳು, ಅದರಲ್ಲಿ ಮಾಸ್ಟರ್ ಆರ್ಟ್ ಅನ್ನ ಅವಳು ಹೊಂದಿದ್ಳು ಅಂತೇಳಿ. ಸಡನ್ಲಿ ಸಿ ರಿಲ್ಡ್ ಫ್ರಮ್ ದಿ ವಿಂಡೋ ಅಂಡ್ ಸ್ಟುಡ್ ಬಿಫೋರ್ ದಿ ಗ್ಲಾಸ್. ಹರ್ ಐಸ್ ವಾರ್ ಸೈನಿಂಗ್ ಬ್ರಿಲಿಯಂಟ್ಲಿ ಬಟ್ ಹರ್ ಫೇಸ್ ಹ್ಯಾಡ್ ಲಾಸ್ಟ್ ಇಟ್ಸ್ ಕಲರ್ ವಿತ್ ಇನ್ 20 seconds. ಸಡನ್ ಆಗಿ ಅವಳು ವಿಂಡೋ ಹತ್ರ ಅದು ಫೇರ್ ಗ್ಲಾಸ್ ಅಲ್ಲಿ ಟರ್ನ್ ಆಗಿ ನೋಡಿದಾಗ ಅವಳ ಐಸ್ ಶೈನ್ ಆಗ್ತಾ ಇದ್ವು, ಅಂದ್ರೆ ಬ್ರಿಲಿಯಂಟ್ ಆಗಿ ಶೈನ್ ಆಗ್ತಾ ಇದ್ವಿ. ಸಡನ್ ಆಗಿ ಅವಳ ಫೇಸಸ್ ಅಲ್ಲಿ ಇರುವಂತ ಆ ಕಲರ್ ಅನ್ನ 20 seconds ಅಲ್ಲಿ ಕಳ್ಕೊಳ್ಳುವಂಥದ್ದು. ಯಾಕಂತಂದ್ರೆ ಅವಳ ಒಳಗಡೆ ಸಾರೋ ಅನ್ನೋದು ತುಂಬಾ ಮಡುಗಟ್ಟಿತ್ತು ಅಂತ ಹೇಳ್ಬಹುದು. ರ್ಯಾಪಿಡ್ಲಿ ಸಿ ಫುಲ್ ಡೌನ್ ಹರ್ ಹೇರ್ ಅಂಡ್ ಲೆಟ್ ಇಟ್ ಫಾಲ್ ಟು ಇಟ್ಸ್ ಫುಲ್ ಲೆಂತ್. ಎಸ್, ಅವಳ ಕೂದಲನ್ನ ಹಾಗೆ ಲೆಂತ್ ಆಗಿ ಬಿಡ್ತಾ ಹೋದಳು. ಅದರಲ್ಲಿ ಮಾಸ್ಟರ್ ಹೊಂದಿದ್ರು, ಅಂದ್ರೆ ಅಷ್ಟು ಚೆನ್ನಾಗಿದ್ವು ಅವಳು ಕೂದಲು ಅಂತ ಹೇಳಿ. ನೆಕ್ಸ್ಟ್ ಒನ್ ನೈನ್ತ್ ಒನ್ ಪ್ಯಾರಾ, ಇದು ತುಂಬಾ ಇಂಪಾರ್ಟೆಂಟ್ ಅಂತೇಳಿ ಹೇಳ್ಬಹುದು. Now there were two possessions of the James Dillingham Hanks in with both took a mighty fright. One was Jim's gold watch. ಇಲ್ಲಿ ಟೂ ಪೊಸೆಷನ್ಸ್ ಬರುವಂತದ್ದು. ಒನ್ ಆಫ್ ದಿ ಜಿಮ್ ಡೈಲಿಂಗಮ್ ಹೆಂಗ ಗೋಲ್ಡ್ ವಾಚ್. ದಟ್ ಗೋಲ್ಡ್ ವಾಚ್ ಹ್ಯಾಡ್ ಬಿನ್ ಫಾದರ್ಸ್ ಅಂಡ್ ಹಿಸ್ ಗ್ರ್ಯಾಂಡ್ ಫಾದರ್ಸ್. ಅವನ ತಾತ ಮುತ್ತಾತನದಿಂದ ಕಾಲದಿಂದ ಆ ವಾಚ್ ಹಂಗೆ ಬಂದಿತ್ತು ಅಂತೇಳಿ. ದ ಅದರ್ ವಾಸ್ ಡೆಲ್ಲಾಸ್ ಹೇರ್. ಇನ್ನೊಂದು ಏನು ಅಂತಂದ್ರೆ ಈ ಡೆಲ್ಲಾನ್ ಹೇರು, ಅವಳ ಕೂದಲು ಅಷ್ಟು ಚೆನ್ನಾಗಿದ್ವು. ಹ್ಯಾಡ್ ದ ಕ್ವೀನ್ ಆಫ್ ಸೇಬಾ ಲಿವ್ಡ್ ಇನ್ ದ ಫ್ಲಾಟ್ ಅಕ್ರಾಸ್ ದ ಏರ್ ಸಾಫ್ಟ್. ಎಸ್ಪೆಷಲಿ ಆ ಕ್ವೀನ್ ಸೇಬಾ, ಆ ಫ್ಲಾಟ್ ಅಲ್ಲಿ ಕ್ವೀನ್ ಸೇಬಾ ಅಂದ್ರೆ ಕ್ವೀನ್ ಅಂತಂದ್ರೆ ರಾಣಿ. ಆ ರಾಣಿ ಹೇಗಿರ್ತಾಳೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತದ್ದು. ಆ ರಾಣಿ ಏನಾಯ್ತು ಅಂತಂದ್ರೆ ವುಡ್ ಹ್ಯಾವ್ ಲೆಟ್ ಹರ್ ಹೇರ್ ಹ್ಯಾಂಗ್ ಔಟ್ ಆಫ್ ದಿ ವಿಂಡೋ ಸಮ್ ಡೇ ಡ್ರೈ ಜಸ್ಟ್ ಟು ಡಿಪ್ರಿಸಿಯೇಟ್ ಹರ್ ಮೆಜೆಸ್ಟಿ ಜಿವೆಲ್ಸ್ ಅಂಡ್ ಗಿಫ್ಟ್ಸ್. ಎಸ್ಪೆಷಲಿ ಆ ಡೆಲ್ಲಾ ಅವಳು ಕೂದಲನ್ನ ಕಿಟಕಿಯಲ್ಲಿ ಒಣಗ್ ಹಾಕಿದಳು ಅಂತಂದ್ರೆ, ಅಂದ್ರೆ ಈ ತಲೆಯನ್ನ ತಳ್ಕೊಂಡಾಗ ಒಣಗ್ ಹಾಕಿರುವಂತದ್ದು. ಆ ಟೈಪ್ ಒಣಗ್ ಹಾಕಿದಾಗ ಈ ಯಾರು ಸೇಬಾನ್ ಜಿವೆಲ್ಸ್ ಅಂಡ್ ಹರ್ ಮೆಜೆಸ್ಟಿ ಅಂದ್ರೆ ರಾಣಿಯ ಗಿಫ್ಟ್ಸ್ ಅಂಡ್ ಜಿವೆಲ್ಸ್ ಅವಳು ಏನ್ ಇರ್ತಿದ್ವಲ್ಲ ಅದಕ್ಕೆ ಅವಳು ಸಮ ಆಗ್ತಿರ್ಲಿಲ್ಲ. ಇವಳು ಗಿಫ್ಟ್ ಅವಳ ಕೂದಲಿಗೆ, ಯಾರು ಡೆಲ್ಲಾನ್ ಕೂದಲಿಗೆ ಸಮ ಆಗ್ತಿರ್ಲಿಲ್ಲ ಅಂತೇಳಿ. Had King Solomon been the janitor with all his treasures filled up in the basement, Jim would have pulled out his watch every time he passed. ಈ ಯಾರು ಜಿಮ್ ಗೋಲ್ಡ್ ವಾಚ್ ಅನ್ನ ಆ ಕಿಂಗ್ ಸೋಲೋಮನ್ ಟ್ರೆಸರ್ಸ್ ಅಥವಾ ಅವನ ಪ್ರಾಪರ್ಟಿಗೆ ಇಲ್ಲಿ ಹೋಲಿಸಿರುವಂತದ್ದು. ಯಾಕಂದ್ರ ಅಷ್ಟು ವ್ಯಾಲ್ಯೂಬಲ್ ಅದು ವಾಚ್ ಇತ್ತು. ಎಸ್, ಆ ವಾಚ್ ನೋಡಿ ಆ ಕಿಂಗ್ ಸೋಲೋಮನ್ಗೆ ಜಲಸ್ಸಿ ಉಂಟಾಗ್ತಿತ್ತು ಅಂತ. ಆ ವಾಚ್ ಮುಂದೆ ಕಿಂಗ್ ಸೋಲೋಮನ್ ಏನಾಗ್ತಿತ್ತು ಅಂತಂದ್ರೆ ಒಂದ್ ಟೈಪ್ ಜಲಸ್ ಅಂದ್ರೆ ಹೊಟ್ಟೆ ಕಿಚ್ಚು ಆಗ್ತಾ ಇತ್ತು. ಸೊ ನಾವು ಡೆಲ್ಲಾಸ್ ಬ್ಯೂಟಿಫುಲ್ ಹೇರ್ ಫೆಲ್ ಅಬೌಟ್ ಹರ್ ರಿಪ್ಲಿಂಗ್ ಅಂಡ್ ಶೈನಿಂಗ್ ಲೈಕ್ ಅ ಕ್ಯಾಸ್ಕೇಡ್ ಆಫ್ ಬ್ರೌನ್ ವಾಟರ್ಸ್. ಅವಳ ಕೂದಲು ಯಾವ ಟೈಪ್ ಈ ತಲೆಯಲ್ಲಿ ತುರುಬ ಕಟ್ಕೊಂಡಾಗ ಈ ಬಿಚ್ ಬಿಟ್ಟಾಗ ಯಾವ ಟೈಪ್ ಬೀಳ್ತಿದ್ವಲ್ಲ, ಎಸ್ ಒನ್ ಟೈಪ್ ಆಫ್ ನಮ್ ಕಡೆ ಗೋಕಾಕ್ ಫಾಲ್ಸ್ ಬರುತ್ತಲ್ಲ, ಅಂದ್ರೆ ಫ್ಲಡ್ ಆದಾಗ ಗೋಕಾಕ್ ಫಾಲ್ಸ್ ಅಲ್ಲಿ ನೀರ್ ಬೀಳ್ತಾ ಇರುತ್ತಲ್ಲ ಬ್ರೌನ್ ಕಲರು, ಆ ಟೈಪ್ ಅವಳು ಕೂದಲು ಕೆಳಗಡೆ ಬೀಳ್ತಾ ಇದ್ವು. ಎಸ್, ಅಷ್ಟ ಮಸ್ತ್ ಆಗಿದ್ವು ಕೂದಲು ಅಂತೇಳಿ. ಅಂಡ್ ದೆನ್ ಸಿ ಡಿಡ್ ಇಟ್ ಅಪ್ ನರ್ವಸ್ಲಿ ಅಂಡ್ ಕ್ವಿಕ್ಲಿ. ಮತ್ತ ಅವಳು ಕೂದಲನ್ನ ನೋಡೋದು, ನರ್ವಸ್ ಆಗೋದು, ಈ ಟೈಪ್ ನಡೀತಾ ಇತ್ತು. Once he plattered for a minute and stood still while a tear and two splashed on the worn red carpet. ಎಸ್, ಹಾಗೆ ಅಳ್ತಾ ಅಳ್ತಾ ಅವಳ ಕಣ್ಣೀರು ಆ ರೆಡ್ ಕಾರ್ಪೆಟ್ ಮೇಲೆ ಜಾರಿ ಬೀಳ್ತಾ ಇತ್ತು ಅಂತೆ. And went her old brown jacket, went her old brown hat with the rill of skirts and with the brilliant sparkle in her eyes, her fluttered out of the door and down the stairs to the street. ಎಸ್, ಅವಳು ಬ್ರೌನ್ ಕಲರ್ ಜಾಕೆಟ್ ಅನ್ನ ನೆಕ್ಸ್ಟ್ ಒಂದು ಬ್ಲೂ ಕಲರ್ ಹ್ಯಾಟ್ ಅನ್ನ ಹಾಕೊಂಡು ಎಸ್ ಸಡನ್ ಆಗಿ ರೋಡ್ಗೆ ಬಂದಳು, ಅಂದ್ರೆ ಮನೆ ಹೊರಗಡೆ ಅವಳು ಬಂದಳು ಅಂತೆ. ವೇರ್ ದ ಸ್ಟಾಪ್ಡ್ ದ ಸೈನ್ ರೀಡ್ ಮೆಮ್ ಸಫ್ರೀನ್. ಎಸ್, ಒಂದು ಅಂಗಡಿ ಮುಂದೆ ನಿಂತ್ಕೊಂಡ್ಳು. ಅಲ್ಲಿ ಏನಂತ ಬರ್ದಿತ್ತು ಅಂತಂದ್ರೆ ಮೆಮ್ ಸಫ್ರೀನ್
ಹೇರ್ ಗೂಡ್ಸ್ ಆಫ್ ಆಲ್ ಕೈಂಡ್ಸ್, ಅಂದ್ರೆ ಎಲ್ಲ ತರಹದ ನಾವು ಕೂದಲುಗಳನ್ನ ಖರೀದಿ ಮಾಡುತ್ತೇವೆ ಅನ್ನುವಂಥದ್ದು ಒಂದು ಬೋರ್ಡ್ ಅನ್ನ ಹ್ಯಾಂಗ್ ಮಾಡಿದ್ರು, ಅಲ್ಲಿ ನೋಡಿದ್ರು. ಒನ್ ಪ್ಲೈಟ್ ಆಫ್ ಡೆಲ್ಲಾ ರ್ಯಾಂಡ್ ಅಂಡ್ ಕಲೆಕ್ಟೆಡ್ ಹರ್ ಸೆಲ್ಫ್ ಪ್ಯಾಂಟಿಂಗ್ ಮೇಡಮ್ ಲಾರ್ಜ್ ಟು ವೈಟ್ ಚಿಲ್ಲಿ ಹಾರ್ಡ್ಲಿ ಲುಕ್ಡ್ ದ ಸಫ್ರಿನ್. ಎಸ್, ಆ ಸಫ್ರಿನ ನೋಡೋಕೆ ಅಷ್ಟೇನ ಚೆನ್ನಾಗಿರ್ಲಿಲ್ಲ, ಬಟ್ ಹೋದಳು ಆ ಕಟಿಂಗ್ ಶಾಪಿಗೆ, ಅಥವಾ ಲೇಡೀಸ್ ಕಟಿಂಗ್ ಶಾಪ್ ಅಂತ ಹೇಳಿತ್ತು ಮೇಮ್ ಸಫ್ರಿನ್ ಅಂದ, ಅಲ್ಲಿ ಹೋದಳು. ಎಸ್, ಕೇಳಿದು ವಿಲ್ ಯು ಬೈ ಮೈ ಹೇರ್ ಆಸ್ಕ್ಡ್ ಡೆಲ್ಲಾ. ಎಸ್, ಏನಂತ, ನನ್ನ ಕೂದಲುಗಳನ್ನ ನೀವು ತಗೊಳ್ತೀರಾ ಅಂತೇಳಿ ಯಾರಿಗೆ ಕೇಳಿದಳು, ಮೆಮ್ ಸಫ್ರಿನಿಗೆ ಕೇಳಿದಳು. ಐ ಬೈ ಹೇರ್ ಸೇಡ್ ಮೇಡಮ್, ಟೇಕ್ ಕೇರ್ ಹ್ಯಾಟ್ ಆಫ್ ದಿ ಅಂಡ್ ಲೆಟ್ಸ್ ಹ್ಯಾವ್ ಅ ಸೈಟ್ ಅಟ್ ದಿ ಲುಕ್ಸ್ ಆಫ್ ಇಟ್. ಎಸ್, ಐ ಬೈ ಹೇರ್ ಆದ್ರ ಮ್ಯಾಮ್ ಸಫ್ರಿನ್ ಏನ್ ಹೇಳಿದ್ರು ಅಂತಂದ್ರೆ, ನಾನ್ ತಗೊಳ್ತೀನಿ ಅಂತ ಹೇಳಿ ಹೇಳಿದ್ರು. ಅವಾಗ ಆ ಕ್ಯಾಪ್ ಅನ್ನ ತೆಗೆದ ತಕ್ಷಣ ಡೌನ್ ರಿಫಲ್ಡ್ ದ ಬ್ರೌನ್ ಕ್ಯಾಸ್ಕೇಡ್, ಅದೇ ರೀತಿ ಆ ಕೂದಲುಗಳ ಫಾಲಿಂಗ್ ಅದು ಅಂದ್ರೆ ಬಿದ್ದು, ಒಂದ್ ಟೈಪ್ ಆಫ್ ಗೋಕಾಕ್ ಫಾಲ್ಸ್ ಅಲ್ಲಿ ನೀರ್ ಬೀಳೋ ಹಾಗೆ ಅವು ಬಿದ್ವು. ಎಸ್, ಅವಳು ಹೇಳಿದ್ರು, ಯಾರು, ಮೇಡಮ್ ಸಫ್ರಿನ್, $20 ಲಿಫ್ಟಿಂಗ್ ದ ಮಾಸ್ ವಿತ್ ಪ್ರಾಕ್ಟೀಸ್ಡ್ ಹ್ಯಾಂಡ್, ಅಂದ್ರೆ ಕಟಿಂಗ್ ಮಾಡುವಂತ ಆ ಶಾಪ್ ಅಲ್ಲಿ ಕಟಿಂಗ್ ಪ್ರಾಕ್ಟೀಸ್ ಅಲ್ಲಿ ಇರ್ತಾರಲ್ಲ ಆ ಟೈಪ್. ಎಸ್, ಕೈಯಲ್ಲಿ ಕತ್ರಿಯನ್ನು ಹಿಡ್ಕೊಂಡು $20 $20 ನಾನು ಕೊಡ್ತೀನಿ ಅಂತೇಳಿ ಅಂದಳು ಅವಳು. ಎಸ್, ಆ ಟೈಮಲ್ಲಿ ಗಿವ್ ಇಟ್ ಟು ಮಿ ಕ್ವಿಕ್ ಸೇಡ್ ಎಲ್ಲ. ಎಸ್, ಆಯ್ತು ಬೇಗ ಕೊಡು ಅಂತ ಹೇಳಿ ಅಂತಂದ್ರು. ಓ, ಅಂಡ್ ದ ನೆಕ್ಸ್ಟ್ 2 hours ಟ್ರಿಪ್ಡ್ ಬೈ ಆನ್ ರೋಸಿ ವಿಂಗ್ಸ್, ಫರ್ಗೆಟ್ ದ ಹ್ಯಾಸ್ಡ್ ಮೆಟಾಫರ್, ಶಿ ವಾಸ್ ರ್ಯಾನ್ಸ್ಯಾಕಿಂಗ್ ದ ಸ್ಟೋರ್ಸ್ ಫಾರ್ ಜಿಮ್ ಪ್ರೆಸೆಂಟ್. ಸಡನ್ ಆಗಿ ಅವಳು ಕೂದಲವನ್ನು ಕೊಟ್ಟು $20 ಅನ್ನ ತಗೊಂಡು ಸಡನ್ ಆಗಿ ರೋಡ್ ಮೇಲೆ ಬಂದ್ಳು, ಅಂದ್ರೆ ಅತಿ ಗಡಿಬಿಡಿಯಿಂದ ಕೆಳಗಡೆ ಓಡಿ ಬಂದ್ಳು ಅಂತ ಹೇಳಿ. ಎಸ್, ಯಾಕೆ ಓಡಿ ಬಂದ್ಳು, ಸಿ ಪೌಂಡ್ ಇಟ್ ಆಟ್ ಲಾಸ್ಟ್, ಸಡನ್ ಆಗಿ ಒಂದು ಅಂಗಡಿಯನ್ನ ನೋಡಿದ್ಳು, ಅಂದ್ರೆ ಜಿಮ್ ಮನಿಗೆ ಏನಾದ್ರೂ ಒಂದು ಗಿಫ್ಟ್ ತಗೊಳ್ಳೇಬೇಕು ಅನ್ನುವಂತ ಒಂದು ಅವಳ ಮೈಂಡ್ ಅಲ್ಲಿ ಓಡಾಡ್ತಾ ಇತ್ತು. ಎಸ್, ಲಾಸ್ಟ್ ಒನ್ ಸಿ ಪಾಯಿಂಟ್ ಔಟ್ ಒನ್ ಆಫ್ ದಿ ಸ್ಟೋರ್, ಒಂದು ಸ್ಟೋರ್ ಅನ್ನ ಪಾಯಿಂಟ್ ಔಟ್ ಮಾಡಿದ್ಳು ಆದ ತಕ್ಷಣ. And she had turned up the inside out. It was a platinum pop chain, simple and chaste in design. Last one, she purchased one of the pop chain. ಅದು ಸಿಂಪಲ್ ಆಗಿತ್ತು, ಅಂದ್ರೆ ಚೆನ್ನಾಗಿರೋದು, ಮಸ್ತ್ ಆಗಿತ್ತು ಅಂತೇಳಿ. ಎಸ್, ಹಾಗೆ that design proclaiming its value by substance alone and not by mysterious ornamentation. ಅಂದ್ರೆ ತುಂಬಾ ಸಖತ್ತಾಗಿ ಡೆಕೋರೇಷನ್ ಮಾಡಿತ್ತು, ಅಂದ್ರೆ ಅದು ಜಿಮ್ಗೋಸ್ಕರನೇ ರೆಡಿ ಮಾಡಿದ್ದು ಅನ್ನೋ ತರ ಅದು ಇತ್ತು. ಆಸ್ ಆಲ್ ಗುಡ್ ಥಿಂಗ್ಸ್ ಶುಡ್ ಡು, ಇಟ್ ವಾಸ್ ಇವನ್ ವರ್ದಿ ಆಫ್ ದಿ ವಾಚ್. ಆಸ್ ಸೂನ್ ಆಸ್ ಸಿ ಸಾ, ಸಿ ನ್ಯೂ ದಟ್ ಇಟ್ ಮಸ್ಟ್ ಬಿ ಜಿಮ್ಸ್. ಇಟ್ ವಾಸ್ ಲೈಕ್ ಹಿಮ್. ಅವಳು ಅನ್ಕೊಂಡ್ರು, ತನ್ನಷ್ಟಕ್ಕೆ ತಾನೇ ಅನ್ಕೊಂಡ್ರು, ಇದನ್ನ ಜಿಮ್ ಇಷ್ಟಪಡ್ತಾನೆ ಅಂತೇಳಿ ಅನ್ಕೊಂಡ್ರು. ಕ್ವೈಟ್ನೆಸ್ ಅಂಡ್ ವ್ಯಾಲ್ಯೂ, ಅವನಿಗೆ ಮಾಡಿರುವಂತದ್ದು ಅಂತೇಳಿ ಅವಳಿಗೆ ಅನಿಸ್ತು ಅಂತೇಳಿ ಬರುತ್ತ. ನೆಕ್ಸ್ಟ್ ಒನ್, ಗ್ರ್ಯಾಂಡ್ ಆಸ್ ದಿ ವಾಚ್ ವಾಸ್ ಸಮಟೈಮ್ಸ್ ಲುಕ್ಡ್ ಅಟ್ ದ ಸ್ಲೇ ಅಕೌಂಟ್ ಆಫ್ ದಿ ಓಲ್ಡ್ ಲೆದರ್ ಸ್ಟ್ರಾಪ್ ದಟ್ ಹಿ ಯೂಸ್ಡ್ ಅ ಪ್ಲೇಸ್ ಆಫ್ ಚೈನ್. ಅವಳು ತನ್ನಷ್ಟಕ್ಕೆ ತಾನೇ ಅನ್ಕೊಂಡ್ರು ಏನಂತೇಳಿ, ಎಸ್, ಈ ಪಾಪ್ ಚೈನು ಅಂಡ್ ಗೋಲ್ಡ್ ವಾಚ್ ಜಿಮ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾನೆ ಅಂತೇಳಿ ತನ್ನಷ್ಟಕ್ಕೆ ತಾನೇ ಅನ್ಕೊಂಡ್ರು. ಹಾಗಾಗಿ $21 ಅನ್ನ ಅವಳು ಕೊಟ್ಟು ಪರ್ಚೇಸ್ ಮಾಡ್ಕೊಂಡು ತಗೊಂಡ್ ಬಂದ್ಳು. When Della reached home, her intoxication gave her little affordance and reason. She got out her curling irons and lighted the gas and went to work, referring the ravages made by generosity added to love. Yes, when Della reached home, ಅವಳು ಮನೆಗೆ ತಲುಪಿದ ತಕ್ಷಣ ಒಂದು ಕರ್ಲಿಂಗ್ ಐರಾನ್ಸ್, ಅಂದ್ರ ತಲೆ ಮೇಲೆ ವಿಗ್ ಅಂತ ಹೇಳಿ ಕರಿತೇವಲ್ಲ ಆ ಟೈಪ್ ಒಂದು ಹಾಕೊಂಡ್ ಬಂದಳು ಅಂತ. ಆಲ್ರೆಡಿ ಅವಳು ಕೂದಲ ಕೊಟ್ಟಿರುವಂತದ್ದು. ಹೀಗಾಗಿ ಹೇಗಾದ್ರೂ ಮಾಡಿ ನಾನು ಜಿಮ್ ಮನೆಗೆ ಚೆನ್ನಾಗಿ ಕಾಣಿಸ್ಬೇಕು, ಅವನು ಒಪ್ಪಿಸ್ಬೇಕು ಅಂತೇಳಿ ಅವರಲ್ಲಿ ಆಕೆಯಲ್ಲಿ ಒಂದು ಟೈಪ್ ಆಫ್ ಜನರಾಸಿಟಿ ಆಡೆಡ್ ಟು ಲವ್ ಅಂತೇಳಿ ಹೇಳುವಂಥದ್ದು. ವಿಚ್ ಈಸ್ ಆಲ್ವೇಸ್ ಅ ಟ್ರಮಂಡಸ್ ಟಾಸ್ಕ್. ಅವನನ್ನು ಒಪ್ಪಿಸುವಂಥದ್ದು ಒಂದು ದೊಡ್ಡ ಟಾಸ್ಕ್. ಡಿಯರ್ ಫ್ರೆಂಡ್ಸ್, ಮಮ್ಮತ್ ಮೀನ್ಸ್ ಒಂದು ಬಿಗ್ ಟಾಸ್ಕ್ ಅಂತೇಳಿ ಹೇಳಬಹುದು. Within 40 minutes her head to covered and teeny clothes lying, curls that made for wonderfully like a torrent school boy. ಅವಳು ಅವಾಗ ಹೇಗ್ ಕಾಣ್ತಾ ಇದ್ಳು ಅಂತಂದ್ರೆ, ಒನ್ ಟೈಪ್ ಆಫ್ ಸ್ಕೂಲ್ ಬಾಯ್, ಅಂದ್ರೆ ಈ ಸಣ್ಣ ಹುಡುಗರಿಗೆ ಕಟಿಂಗ್ ಮಾಡಿರ್ತಾರಲ್ಲ ಆ ಟೈಪು ಅವಳು ಕಾಣ್ತಾ ಇದ್ಳು ಆ ಟೈಮಲ್ಲಿ. ಎಸ್, ಹಾಗಿದ್ರೆ ಅವಳು ಈ ಪ್ಯಾರಾದಲ್ಲಿ 87 ಸೆಂಟ್ಸ್ ಮಾತ್ರ
ಅವಳ ಹತ್ರ ಉಳಿದಿರುವಂಥದ್ದು. ಅಂದರೆ $21 ಅನ್ನ ಅವಳು ಯಾರಿಗೆ ಕೊಟ್ಟಿರುವಂಥದ್ದು, ಮೇಮ್ ಸಪ್ರಿನ್. $20 ಮೇಮ್ ಸಪ್ರಿನ್ ಕಡೆಯಿಂದ ತಕೊಂಡು $21 ಅವಳ ಹತ್ರ ಆಲ್ರೆಡಿ $1.87 ಇತ್ತು. ಟೋಟಲಿ $21 ಅನ್ನ ಪ್ರೆಸೆಂಟ್ ಮಾಡಬೇಕು, ಗಿಫ್ಟ್ ಪ್ರೆಸೆಂಟ್ ಮಾಡಬೇಕು ಅಂತ ಏನು ಪರ್ಚೇಸ್ ಮಾಡಿದಳಲ್ಲ, ಅಲ್ಲಿ $21 ಅನ್ನ ಅಲ್ಲಿ ಕೊಟ್ಟು 87 ಸೆಂಟ್ಸ್ ಮಾತ್ರ ಅವಳ ಹತ್ರ ಉಳಿತು. ಎಸ್, ಹಾಗಾದ್ರೆ ಅವಳೊಂದು ಪಾಪ್ ಚೈನ್ ಅನ್ನ, ಬ್ಯೂಟಿಫುಲ್ ಆಗಿರುವಂತ ಒಂದು ಪಾಪ್ ಚೈನ್ ಅನ್ನ ತಗೊಂಡ್ ಬಂದು ಜಿಮ್ನಿಗೆ ಕೊಡಬೇಕು. ಅಂದ್ರೆ ಏನಾದ್ರು ಇಲ್ಲಿ ಒಂದು ಟೈಪ್ ಆಫ್ ಜನರಾಸಿಟಿ ಆಫ್ ಲವ್, ಅಂದ್ರ ಈ ಲವ್ ವ್ಯಾಲ್ಯೂ ಅನ್ನುವಂಥದ್ದು ಈ ಲೆಸನ್ ಅಲ್ಲಿ ತುಂಬಾ ಅಚ್ಚುಕಟ್ಟವಾಗಿ ತೋರಿಸಿಕೊಡುವಂಥದ್ದು ಈ ಓ ಹೆನ್ರಿ ಅವರು ಮಾಡಿದ್ದಾರೆ ಅಂತ ಹೇಳ್ಬಹುದು. ಎಸ್, ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ 22 ಪ್ಯಾರಾ ಇಟ್ಕೊಂಡು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನೋಡ್ತಾ ಹೋಗೋಣ. 19th ಒಂದು ಪ್ಯಾರಾ ಇಲ್ಲಿ ಇಂಪಾರ್ಟೆಂಟು. ನೆಕ್ಸ್ಟ್ ಒನ್ ಇನ್ನ 9th ಒಂದು ಪ್ಯಾರಾ ಇಂಪಾರ್ಟೆಂಟು. 2 ಪೊಸೆಷನ್ಸ್, ಜಿಮ್ಸ್ ವಾಚು ಅಂಡ್ ಡೆಲ್ಲಾಸ್ ಹೇರು, ಕಿಂಗ್ ಸೋಲೋಮನ್ ಅಂಡ್ ಯಾರು ಕ್ವೀನ್ ಸೇಬಾ ಅಂತ ಹೇಳಿ ಏನ್ ಬರ್ತಾಳ ಕಂಪ್ಯಾರಿಸನ್ ಕೇಳುವಂಥದ್ದು. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಅದೇ ರೀತಿಯಾಗಿ ಅವಳು ಕೂದಲು ಹೇಗೆ ಬೀಳ್ತಾ ಇತ್ತು, ಒಂದು ಟೈಪ್ ಆಫ್ ಬ್ರೌನ್ ಕ್ಯಾಸ್ಕೇಡ್ ವಾಟರ್ ಅಂತ ಹೇಳಿ ಹೇಳ್ತಾರಲ್ಲ. ನೆಕ್ಸ್ಟ್ ಒನ್ ಮ್ಯಾಮ್ ಸಪ್ರೀನು ಮತ್ತು ಕ್ವೀನ್ಸ್ ಯಾರು ಡೆಲ್ಲಾ ಮಧ್ಯೆ ಏನು ಒಂದು ಸಂವಾದ ಆಯಿತು ಅಥವಾ ಏನೋ ಒಂದು ಡಿಸ್ಕಷನ್ ಆಯಿತು, ಅದನ್ನು ಸ್ವಲ್ಪ ಯಾಕಂದ್ರೆ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಅಲ್ಲಿ ಬರುವಂಥದ್ದು. ನೆಕ್ಸ್ಟ್ ಒನ್ 19th ಒಂದು ಪ್ಯಾರಾ ಇಲ್ಲಿ ಹೌ ಟು ಪರ್ಚೇಸ್ ಸಿ ದಟ್ ಗೋಲ್ಡ್ ವಾಚ್, ಸಾರಿ ಪಾಪ್ ಚೈನ್, ಆ ಪಾಪ್ ಚೈನ್ ಅನ್ನ ಹೇಗೆ ಪರ್ಚೇಸ್ ಮಾಡಿದ್ರು, ಹಾಗಾಗಿ ಅದು ಹೇಗಿತ್ತು ಅನ್ನೋದನ್ನ ಇಲ್ಲಿ ತೋರಿಸಿಕೊಡುತ್ತೆ ಅಂತೇಳಿ ಹೇಳ್ತೀವಿ.